ಆತ್ಮೀಯ ವೀಕ್ಷಕರೇ, ದೇಶದ ಮಹಾ ಚುನಾವಣೆಗೆ ಗಣನೆ ಮಾತ್ರ. ಎರಡನೇ ಹಂತದ ಚುನಾವಣೆ ನಾಳೆ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ನಡೆಯಲಿಕ್ಕಿದೆ. ಈ ಸುಳ್ಯ ವಿಧಾನಸಭಾ ಕ್ಷೇತ್ರದ 233 ಮತಗಟ್ಟೆಗಳಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಲಿಕ್ಕಿದೆ. ನಾನೀಗ ನಿಂತಿರುವಂಥದ್ದು ಸುಳ್ಯ ನೆಹರು ಸ್ಮಾರಕ ಕಾಲೇಜಿನ ಆವರಣದಲ್ಲಿ. ಇಲ್ಲಿ ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ನಡೀತಾ ಇದೆ. ಪ್ರತಿ ಬಾರಿಯೂ ಕೂಡ ಚುನಾವಣಾ ಪ್ರಕ್ರಿಯೆಯ ಈ ಒಂದು ಮತದಾನಕ್ಕೆ ಆ ಸಾಮಗ್ರಿಗಳನ್ನು ಕೊಂಡೊಯ್ಯುವ ಮತ್ತು ತರುವಂಥ ಒಂದು ಪ್ರಕ್ರಿಯೆ ನಡೆಯುವಂಥದ್ದು ಈ ಸುಳ್ಯ ನೆಹರು ಸ್ಮಾರಕ ಕಾಲೇಜಿನ ಆವರಣದಲ್ಲಿ. ಅದಕ್ಕಾಗಿ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿಗೆ ಬಂದಿರುವಂಥ ಮತದಾನ ಸಿಬ್ಬಂದಿಗಳು, ಮತಗಟ್ಟೆ ಸಿಬ್ಬಂದಿಗಳು ಇಲ್ಲಿಂದ ತಮ್ಮ ನಿಗದಿಪಡಿಸಿದಂಥ ಮತಗಟ್ಟೆಗಳಿಗೆ ತೆರಳುವಂಥ ಕಾರ್ಯ ನಡೀತಾ ಇದೆ. ಅದಕ್ಕಾಗಿ ಕೂಡ ತಾವು ಗಮನಿಸ್ತಾ ಇದ್ದೀರಿ, ಈ ಸುಳ್ಯದ ನೆಹರು ಸ್ಮಾರಕ ಕಾಲೇಜಿನಲ್ಲಿ ನಡೀತಾ ಇರುವಂಥ ಈ ಒಂದು ಮಸ್ಟರಿಂಗ್ ಕಾರ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಪೊಲೀಸ್ ಇಲಾಖೆ ಇರ್ಬೋದು, ಇತರ ಮೀಸಲು ಪಡೆ ಇರ್ಬೋದು, ಅಥವಾ ಚುನಾವಣಾ ಸಿಬ್ಬಂದಿಗಳಿರ್ಬೋದು, ಇನ್ನಿತರ ಎಲ್ಲರೂ ಕೂಡ ಇಲ್ಲಿ ಒಂದು ಸಿದ್ಧರಾಗಿ ನಿಂತಿರುವಂಥದ್ದು. ಸುಳ್ಯ ವಿಧಾನಸಭಾ ಕ್ಷೇತ್ರದ 233 ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತದೆ. ನಾಳೆಯ ದಿನ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನ ಪ್ರಕ್ರಿಯೆ ನಡೆಯುತ್ತದೆ. ಇದನ್ನು ಸುಗಮ ರೀತಿಯಲ್ಲಿ, ವ್ಯವಸ್ಥಿತ ರೀತಿಯಲ್ಲಿ, ಶಾಂತಿಯುತ ರೀತಿಯಲ್ಲಿ ನಡೆಸುವ ದೃಷ್ಟಿಯಿಂದ ಸಕಲ ವ್ಯವಸ್ಥೆಗಳನ್ನು ಕೂಡ ಈ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಕೈಗೊಳ್ಳಲಾಗಿದೆ. ಇಲ್ಲಿಯ ಸಹಾಯಕ ಚುನಾವಣಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಜಗದೀಶ್ ಕೆ ನಾಯ್ಕ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ. ತಾವು ಗಮನಿಸ್ತಾ ಇದ್ದೀರಿ, ಇದು ನೆಹರು ಸ್ಮಾರಕ ಕಾಲೇಜಿನ ಆವರಣದಲ್ಲಿ ನಡೀತಾ ಇರುವಂಥ ಈ ಚುನಾವಣಾ ಪ್ರಕ್ರಿಯೆಯ ಅಂತಿಮ ಹಂತದ ಸಿದ್ಧತೆಗಳು. ಇಲ್ಲಿಂದ ಮತಗಟ್ಟೆ ಸಿಬ್ಬಂದಿಗಳು ತಮಗೆ ನಿಗದಿಪಡಿಸಿದ ಒಂದು ಮತದಾನ ಕೇಂದ್ರಗಳಿಗೆ ತೆರಳುವಂಥ ಸನ್ನಿವೇಶ, ಜೊತೆಗೆ ಸಕಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಸಿಬ್ಬಂದಿಗಳಿಗೆ ಆರೋಗ್ಯ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಾಗೆ ಪೂರ್ತಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ತಾವು ಗಮನಿಸ್ತಾ ಇದ್ದೀರಿ, ಈ ಒಂದು ನೆಹರು ಸ್ಮಾರಕ ಕಾಲೇಜಿನ ಈ ಒಂದು ಆವರಣದಲ್ಲಿ ನಡೀತಾ ಇರುವಂತಹ ಈ ಒಂದು ಮತದಾನ ಪ್ರಕ್ರಿಯೆ ಅಂತಿಮ ಕಾರ್ಯ ಏನು ಮತಗಟ್ಟೆಗಳಿಗೆ ತೆರಳುವಂಥ ಕಾರ್ಯ ಇಲ್ಲಿ ನಡೆಸಲಾಗ್ತಾ ಇದೆ. ಪ್ರಿಯ ವೀಕ್ಷಕರೇ, ನೆಹರು ಸ್ಮಾರಕ ಕಾಲೇಜಿನ ಈ ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ನಡೀತಾ ಇರುವಂಥ ಈ ಕೇಂದ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಪೂರ್ತಿ ಮಾಹಿತಿಗಳನ್ನು ಕೂಡ ಅಳವಡಿಸಲಾಗಿದೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಗಳು 233 ಮತಗಟ್ಟೆಗಳು, ಆದರೆ ರಿಸರ್ವ್ ಆಗಿರುವಂಥ ಇನ್ನಿತರ ಮತಗಟ್ಟೆಗಳನ್ನು ಕೂಡ ಗುರುತು ಮಾಡಲಾಗಿದೆ. ಈ ಒಂದು ಮತಗಟ್ಟೆಗಳಿಗೆ ತೆರಳುವಂಥ ಸಿಬ್ಬಂದಿಗಳು ಹಾಗೂ ವಾಹನಗಳ ವಿವರಗಳನ್ನು ಕೂಡ ಇಲ್ಲಿ ನಮೂದಿಸಲಾಗಿದೆ. ಅದರಂತೆ ವಾಹನಗಳು ಕೂಡ ಅಲ್ಲಿಗೆ ತೆರಳಬೇಕಾಗುತ್ತೆ. ತಾವು ಗಮನಿಸ್ತಾ ಇದ್ದೀರಿ, ಇದಕ್ಕಾಗಿ ಸರ್ವ ಸಿದ್ಧತೆಗಳು ನಡೆದಿರುವಂಥದ್ದು. ಈ ಸುಳ್ಯ ವಿಧಾನಸಭಾ ಕ್ಷೇತ್ರದ 233 ಮತಗಟ್ಟೆ, ಕಳೆದ ಬಾರಿ 231 ಮತಗಟ್ಟೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇತ್ತು. ಒಟ್ಟು 2,08,853 ಮತದಾರರು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಈ ಮತದಾರರು ನಾಳೆಯ ದಿನ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಪ್ರಜಾಪ್ರಭುತ್ವದ ಹಬ್ಬವೆಂದೇ ಪರಿಗಣಿತರಾಗಿರುವಂಥ ಈ ಚುನಾವಣೆ, ಮಹಾ ಚುನಾವಣೆ, ಈ ದೇಶಕ್ಕೆ ಯಾರ ಸಾರಥ್ಯ ಬೇಕು ಎನ್ನುವುದರ ಚುನಾವಣೆ ನಾಳೆ ನಡೀತಾ ಇದೆ. ಇದು ದೇಶದಲ್ಲಿ 2ನೇ ಹಂತದಲ್ಲಿ ನಡೀತಾ ಇರುವಂಥ ಚುನಾವಣೆ. ಈ 2ನೇ ಹಂತದ ಚುನಾವಣೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಚುನಾವಣಾ ಪ್ರಕ್ರಿಯೆ ಕೂಡ ನಡೆಯಲಿಕ್ಕಿದೆ. ಅದಕ್ಕಾಗಿ ಇನ್ನು ಗಂಟೆಗಳು ಮಾತ್ರ ಬಾಕಿ ಇದೆ. ಅದಕ್ಕಾಗಿ ಪೂರ್ಣ ಸಿದ್ಧತೆಗಳು ಈ ಒಂದು ನೆಹರು ಸ್ಮಾರಕ ಕಾಲೇಜಿನ ಆವರಣದಲ್ಲಿ ನಡೀತಾ ಇದೆ. ತಾವು ಇನ್ನೊಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನನ್ನ ಬೆನ್ನ ಹಿಂದುಗಡೆ. ಇದು ಪೋಲಿಂಗ್ ಸ್ಟೇಷನ್ಗಳಿಂದ ಮತಗಟ್ಟೆಗಳಿಗೆ ತೆರಳುವಂಥ ವಾಹನಗಳು. ಇಲ್ಲೂ ಕೂಡ ಈ ಸಂದರ್ಭದಲ್ಲಿ ಒಂದು ವಿಶೇಷವನ್ನು ಗಮನಿಸಬಹುದಾಗಿದೆ. ಪ್ರತಿ ವರ್ಷ ಸರ್ಕಾರಿ ಬಸ್ಗಳು ಅಂದರೆ KSRTC ಬಸ್ಗಳು ಯಥೇಚ್ಛ ಸಂಖ್ಯೆಯಲ್ಲಿರ್ತವೆ. ಆದರೆ ಈ ಬಾರಿಯ ಈ ಚುನಾವಣೆಯಲ್ಲಿ ಸ್ಕೂಲ್ ಬಸ್ಗಳು, ಸ್ಕೂಲ್ ವ್ಯಾನ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡಲಾಗಿದೆ. ಹಾಗಾಗಿ ನಿಮಗೆ ಎಲ್ಲ ಕಡೆ ಏನು ಹಳದಿ ಕಲರ್ನ ಸ್ಕೂಲ್ ಬಸ್ಗಳು, ಸ್ಕೂಲ್ ವ್ಯಾನ್ಗಳು ಕಂಡು ಬರ್ತಾ ಇದೆ. KSRTC ಬಸ್ಗಳು ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ಉಳಿದಂತೆ ಬೇರೆ ವೆಹಿಕಲ್ಗಳು ಕಂಡು ಬರ್ತಾ ಇದೆ. ಇದೆಲ್ಲವೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಂದ ಮತಗಟ್ಟೆ ಸಿಬ್ಬಂದಿಗಳು ಮತ್ತು ಭದ್ರತೆಯನ್ನು ಹೊಂದಿರುವಂತಹ ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಅವರೆಲ್ಲರೂ ಕೂಡ ಈ ಒಂದು ವಾಹನದಲ್ಲಿ ತಮಗೆ ನಿಗದಿಪಡಿಸಿದಂಥ ಮತಗಟ್ಟೆಗಳಿಗೆ ತೆರಳಲಿಕ್ಕಿದ್ದಾರೆ.
ನಮ್ಮೊಂದಿಗೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಗಳಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಗಳಾಗಿರುವಂಥ ಡಾಕ್ಟರ್ ಜಗದೀಶ್ ಕೆ ನಾಯ್ಕ್ ಅವರಿದ್ದಾರೆ. ಅದೇ ರೀತಿಯಲ್ಲಿ ಸುಳ್ಯ ತಹಶೀಲ್ದಾರ್ ಅವರಾಗಿರುವಂತಹ ಮಂಜುನಾಥ್ ಅವರಿದ್ದಾರೆ. ಕಡಬ ತಹಶೀಲ್ದಾರ್ ಆಗಿರುವಂತಹ ಪ್ರಭಾಕರ್ ಅವರಿದ್ದಾರೆ. ಜೊತೆಗೆ ಭದ್ರತೆಯ ಬಂದೋಬಸ್ತರ ಉಸ್ತುವಾರಿಯನ್ನು ನೋಡ್ತಾ ಇರುವಂತಹ ಸುಳ್ಯದ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂಥ ಕೆ ಸತ್ಯನಾರಾಯಣ ಅವರಿದ್ದಾರೆ. ನಾವು ಸಹಾಯಕ ಚುನಾವಣಾಧಿಕಾರಿಗಳ ಬಳಿ ಕೇಳ್ತಾ ಇದ್ದೇವೆ. ಸರ್, ನಾಳೆ ಇನ್ನು ಗಂಟೆಗಳು ಮಾತ್ರ ಬಾಕಿ ಚುನಾವಣೆಗೆ. ಸುಗಮ, ಶಾಂತಿಯುತ, ಸುವ್ಯವಸ್ಥೆಯ ರೀತಿಯ ಚುನಾವಣೆ ನಡೆಯಲಿಕ್ಕೆ ಇಲಾಖೆ ಅಥವಾ ಆಯೋಗ ಯಾವ ರೀತಿ ಸಿದ್ಧ ಆಗಿದೆ? ನಮಸ್ಕಾರ. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ನಾವು ಚುನಾವಣೆಗಾಗಿ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಸೊ ಶಾಂತಿಯುತವಾಗಿ ಸುವ್ಯವಸ್ಥಿತವಾಗಿ ನಡೆಯುವಂಥ ಎಲ್ಲ ಪ್ರಕ್ರಿಯೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗಾಗಲೇ 233 ನಮ್ಮ ಮತಗಟ್ಟೆಗಳಲ್ಲಿ ಎಲ್ಲ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸನ್ನು ಎಲ್ಲನೂ ಕೊಟ್ಟಿದ್ದೀವಿ. ಯಾಕಂದರೆ ಪ್ರತಿಯೊಬ್ಬ ಮತದಾರರಿಗೂ ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ಹಾಗೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿ ರ್ಯಾಂಪ್ಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಅಲ್ಲಿ ಲೈನ್ ಸಿಸ್ಟಮ್. ಸೊ ಮತಗಟ್ಟೆಯ ಹೊರಗಡೆ ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ ಇರ್ತಾರೆ, ಅವರೆಲ್ಲ ಅವರಿಗೆ ಗೈಡ್ ಮಾಡ್ತಾರೆ. ಸೊ ಮತಗಟ್ಟೆ ಸುತ್ತಮುತ್ತ 100 ಮತ್ತು 200 ಮೀಟ್ರ್ ನಾವು ಬೌಂಡ್ರಿ ಲೈನು ಹಾಕ್ಕೊಂಡಿದ್ದೇವೆ. 200 ಮೀಟ್ರ್ ಆಚೆನೇ ನಾವು ಈವನ್ ಪೊಲಿಟಿಕಲ್ ಪಾರ್ಟಿ ಕ್ಯಾಂಡಿಡೇಟ್ಸ್ಗೆ ಅವರಿಗೆ ತಮ್ಮ ಬೂತನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದೀವಿ. ಸೊ ಹೀಗಾಗಿ ಮತಗಟ್ಟೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಮತಗಟ್ಟೆಗೆ ಹೋಗುವಂತಹ ಸಿಬ್ಬಂದಿಗಳು ಇವತ್ತು ನಾವಿಲ್ಲಿ ಮಸ್ಟ್ರಿಂಗ್ ಮಾಡ್ತಾಯಿದ್ದೀವಿ NMC ಕಾಲೇಜಲ್ಲಿ. ಸೊ 23 ಸೆಕ್ಟ್ರಲ್ಲಿ ನಾವೆಲ್ಲ ಮಾಡ್ತಾಯಿದ್ದೀವಿ. 233 ಅವರಿಗೆ ಬೇಕಾಗಿರುವಂಥ ಎಲ್ಲ ಮತಗಟ್ಟೆಗೆ ಪೂರಕವಾದಂಥ ಸಾಮಗ್ರಿ, EVM ಮಷಿನ್ಸು, ಮತ್ತು ಅವರಿಗೆ ಹೋಗುವಂಥ ವಾಹನಗಳು, ಮತ್ತು ಪೊಲೀಸ್ ಸೆಕ್ಯೂರಿಟಿ ಮತ್ತು ಇತರೆ ಸಿಬ್ಬಂದಿ ಎಲ್ಲನೂ ಕೂಡ ನಾವು ತಯಾರಿ ಮಾಡಿಕೊಂಡು ಇವತ್ತು ನಾವು ಎಲ್ಲರಿಗೂ ಕೂಡ ಮತಗಟ್ಟೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಓಕೆ, ನಮ್ಗೆ ಗೊತ್ತಿದೆ ಬಹುಶಃ ಪ್ರಖರವಾದ ಬಿಸಿಲಿದೆ. ಪ್ರತಿ ಚುನಾವಣೆಗಳಿಂದ ವಿಭಿನ್ನವಾಗಿ ಮತದಾರರು ಕೂಡ ಸಾಕಷ್ಟು ಈ ಒಂದು ಬಿಸಿಲಿನ ಚಳಕ್ಕೆ ಸಿಕ್ಕಬೇಕಾಗ್ತದೆ. ಅದಕ್ಕೆ ಏನಾದರೂ ಮುಂಜಾಗ್ರತೆ ವ್ಯವಸ್ಥೆ ಮಾಡಿದ್ದೀರಾ? ನಾವು ಈಗಾಗಲೇ ಆರೋಗ್ಯ ಅಧಿಕಾರಿಗಳ ಜೊತೆ 2-3 ಸಲ ನಾನು ಮೀಟಿಂಗು ಮಾಡಿದ್ದೀವಿ. ಪ್ರತಿಯೊಂದು ಮತಗಟ್ಟೆಗೆ ನಮ್ಮಲ್ಲಿರುವಂತಹ ಆರೋಗ್ಯ ಕೇಂದ್ರಗಳು ಮತ್ತು ಸಬ್ ಸೆಂಟರ್ಸ್ ಅಲ್ಲಿ ಇರುವಂತಹ ಡಾಕ್ಟರ್ಸು ಮತ್ತು ಮೆಡಿಕಲ್ ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳ ಎಲ್ಲರ ಡೀಟೇಲ್ಸನ್ನು ಕೂಡ ನಾವು ನಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ನಾವು ಅದನ್ನು ಶೇರ್ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಈಗಾಗಲೇ ತಾವು ನೋಡ್ತಾ ಇರ್ಬೋದು ಹಿಂದುಗಡೆ ಇಲ್ಲಿ ಆರೋಗ್ಯ ಅಧಿಕಾರಿಗಳು ಮತ್ತು ಅವರ ತಂಡದಿಂದ ಅವರೆಲ್ಲ ಇದ್ದಾರೆ. ಸೊ ಅವರಿಗೆ ಬೇಕಾಗುವಂತಹ ಎಮರ್ಜೆನ್ಸಿ ಮೆಡಿಸಿನ್ಸು ಆಗಿರಬಹುದು, ಮತ್ತು ತಾವು ಹೇಳೋದಂಗೆ ಬಿಸಿಲಿನ ತಾಪಮಾನಕ್ಕೆ ನಾವೇ ಹೆಂಗೆ ತಡಿಬೇಕು ಅನ್ನೋದು ಕೂಡ ನಾವು ಟ್ರೈನಿಂಗಲ್ಲಿ ಕೂಡ ಕೊಡ್ತಾಯಿದ್ದೀವಿ. ಸಾಕಷ್ಟಾಗಿ ನೀರು ತೊಗೋಬೇಕು, ORS ವ್ಯವಸ್ಥೆ ಇರ್ತದೆ. ಮತ್ತು ನಾವು ಕೂಡ ನಮ್ಮ ಮತಗಟ್ಟೆ ಸಿಬ್ಬಂದಿಗಳಿಗೆ ಕರೆಕ್ಟಾಗಿ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ ಎಲ್ಲನೂ ಕೂಡ ನಾವು ಮಾಡಿದ್ದೀವಿ. ಅದೇ ರೀತಿ ಮತ ಬಾಂಧವರಲ್ಲಿಯೂ ಕೂಡ ಅವರಿಗೂ ಕೂಡ ನಾವು ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಮತ್ತು ಬಿಸಿಲಿನ ಬೇಗೆಗೆ ಹೊರಗಡೆ ಬಿಸಿಲಲ್ಲಿ ನಿಲ್ಲದೇ ಇರುವಂಗೆ ನಾವು ಪ್ರತಿಯೊಂದು ಮತಗಟ್ಟೆಯಲ್ಲಿ ಮತಗಟ್ಟೆ ಕೋಣೆಯನ್ನು ಹೊರತುಪಡಿಸಿ 2ರಿಂದ 3 ಅಡಿಷ್ನಲ್ ಕೋಣೆಯನ್ನು ನಾವು ವೇಟಿಂಗ್ ರೂಮ್ ಅಂತಲೂ ತೊಗೊಂಡಿದ್ದೀವಿ. ಮತ್ತು ಎಲ್ಲಿ ವೇಟಿಂಗ್ ರೂಮ್ ಇಲ್ಲ ಅಲ್ಲಿ ನಾವು 8 ಕಡೆ ಶಾಮಿಯಾನನೂ ಹಾಕಿದ್ದೀವಿ. ಸೊ ಈ ವಿಚಾರವಾಗಿ ಇವನ್ ನಾನು ಮತದಾರರು ನಾಳೆ ಏನು ಬರ್ತಾರಲ್ಲ ಅವರು ಬರೋಕ್ಕಿಂತ ಮುಂಚೆ ಅವರು ತಮ್ಮ ಕ್ಯಾಪ್ ಆಗಿರ್ಬೋದು, ಇಲ್ಲ ಅಂದರೆ ಕೊಡೆ ಆಗಿರ್ಬೋದು, ಮತ್ತು ಸಾಕಷ್ಟು ನೀರು ನಮ್ಮಲ್ಲಿ ಕೂಡ ವ್ಯವಸ್ಥೆ ಇರ್ತದೆ. ಆದರೂ ಕೂಡ ನಾನು ತಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ತೀನಿ, ಯಾವುದೇ ರೀತಿಯ ಹಿಸ್ಟ್ರೋಕ್ ಆಗದೇ ಇರುವಂಗೆ ನಾವು ಪ್ರಿಕಾಷನರಿ ತಗೋಬೇಕಾಗತ್ತೆ. ಓಕೆ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 18,17,603 ಮತದಾರರಿದ್ದರೆ ಈ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 2,08,853 ಮತದಾರರಿದ್ದಾರೆ. ಇದರಲ್ಲಿ ಪುರುಷರು 1,02,854 ಮತ್ತು ಮಹಿಳೆಯರು 1,05,999. ಅತಿ ಹೆಚ್ಚು ಮತದಾರರು ಇರುವಂಥ ಒಂದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಒಂದು ಮತಗಟ್ಟೆ ಅಂತಂದರೆ ಅದು ಕೌಕ್ರಾಡಿ. ಇಲ್ಲಿ 1,411 ಮತದಾರರಿದ್ದಾರೆ. ಅದೇ ರೀತಿ ಬೆಳಂದೂರು ಉತ್ತರ ಭಾಗದಲ್ಲಿ 1,387, ಸುಂಕದಕಟ್ಟೆಯಲ್ಲಿ 1,341, ಗುತ್ತಿಗಾರು ಶಾಲೆಯ ಪೂರ್ವ ಭಾಗದಲ್ಲಿ 1,293, ಪಾಲ್ತಾಡಿ ಗ್ರಾಮದ ಬಂಬಿಲದಲ್ಲಿ 1,291 ಮತದಾರರಿದ್ದಾರೆ. ಇದು ಹೆಚ್ಚು ಮತದಾರರಿರುವಂಥ ಒಂದು ಮತಗಟ್ಟೆಗಳು. ಅತಿ ಕಡಿಮೆ ಮತದಾರರು ಇರುವಂಥ ಮತದಾನ ಕೇಂದ್ರ ಅಂತಂದರೆ ಅದು ಐವರ್ನಾಡಿನ ನಿಡುಬೆ ಮತದಾನ ಕೇಂದ್ರ. ಇಲ್ಲಿ ಕೇವಲ 197 ಮತದಾರರು ಮಾತ್ರ ಇದ್ದಾರೆ. ಹೆಣ್ಮೂರಿನ ಹೇಮಳದಲ್ಲಿ 208
ಮತದಾರರು ಮಾತ್ರ ಇರುವಂಥದ್ದು. ಇನ್ನು ಮತಗಟ್ಟೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮತಗಟ್ಟೆಯಲ್ಲಿ ತಲಾ 5 ಸಿಬ್ಬಂದಿಗಳು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಒಬ್ಬರು ಅಧ್ಯಕ್ಷಾಧಿಕಾರಿ ಅಂದರೆ ಪ್ರಿಸೈಡಿಂಗ್ ಆಫೀಸರ್, ಒಬ್ಬರು ಪ್ರಥಮ ಮತಗಟ್ಟೆ ಅಧಿಕಾರಿ, ಇಬ್ಬರು ದ್ವಿತೀಯ ಮತಗಟ್ಟೆ ಅಧಿಕಾರಿ ಮತ್ತು ಒಬ್ಬರು ಡಿ ಗ್ರೂಪ್ ನೌಕರರು. ಹೀಗೆ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಜೊತೆಗೆ ಈ ಒಂದು ಸುಗಮ ಒಂದು ಮತದಾನ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಭದ್ರತೆಯ ದೃಷ್ಟಿಯಿಂದ ಮತ್ತು ಇತರ ದೃಷ್ಟಿಯಿಂದ ಪೊಲೀಸರ ಬಂದೋಬಸ್ತ್ ಕೂಡ ಇದೆ. ಜೊತೆಗೆ ನೋಡಲ್ ಅಧಿಕಾರಿಗಳಿರ್ಬೋದು, ಸರ್ವೆಲೆನ್ಸ್ ಟೀಮ್ ಇರ್ಬೋದು, ಸೆಕ್ಟರ್ ಆಫೀಸರ್ಸ್ ಇರ್ಬೋದು, ಫ್ಲೈಯಿಂಗ್ ಸ್ಕ್ವಾಡ್ ಇರ್ಬೋದು, ಸ್ಟ್ಯಾಟಿಕ್ ಸರ್ವೆಲ್ ಟೀಮ್, ವಿಡಿಯೋ ಸರ್ವೆಲೆನ್ಸ್, ಅದೇ ರೀತಿ ವಿಡಿಯೋ ವ್ಯೂವಿಂಗ್, ಹೀಗೆ ಬೇರೆ ಬೇರೆ ತಂಡಗಳನ್ನು ಕೂಡ ಈ ಒಂದು ಸುಗಮ ಒಂದು ಮತದಾನದ ದೃಷ್ಟಿಯಿಂದ ಮಾಡಲಾಗಿದೆ. ಈ ಮತದಾನ ದಿನ ಏನು ನಾಳೆ, ಅದು ವೇತನ ಸಹಿತ ರಜೆಯ ದಿನ ಆಗಿದೆ. ಕರ್ತವ್ಯನಿರತ ಸರ್ಕಾರಿ ನೌಕರು ಈಗಾಗಲೇ ಮತಗಳನ್ನು ಚಲಾಯಿಸಿದ್ದಾರೆ. ವಿಶೇಷವಾಗಿ ಈ ಬಾರಿ ಏನು BLOಗಳು ಮನೆ ಮನೆಗಳಿಗೆ ವೋಟರ್ ಸ್ಲಿಪ್ಪನ್ನು ಹಂಚಿಕೆ ಮಾಡಿದ್ದಾರೆ. ಈ ಬಾರಿ ಅದರಲ್ಲಿ QR ಕೋಡ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲಿ ಸ್ಕ್ಯಾನ್ ಮಾಡಿದರೆ ಯಾವ ಮತಗಟ್ಟೆ ಅಂತ ಮಾಹಿತಿಯನ್ನು ಕೂಡ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ತಾವು ಈಗ ಇರುವಂಥದ್ದು ನಾವು ಈ ಒಂದು ನೆಹರು ಸ್ಮಾರಕ ಕೇಂದ್ರದ ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಕೇಂದ್ರದಲ್ಲಿ ಇವತ್ತು ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ. ಅತ್ಯಂತ ಭದ್ರತೆಯಿಂದ ಇಲ್ಲಿ ಇರಿಸಲಾಗಿದ್ದ ಏನು ಮತಯಂತ್ರಗಳಿರುವುದು, VVPATಗಳಿರ್ಬೋದು, ಅದನ್ನು ಇನ್ನು ಮತಗಟ್ಟೆ ಕೇಂದ್ರಗಳಿಗೆ ತಲುಪಿಸುವ ಕಾರ್ಯ ಕೂಡ ಇಲ್ಲಿ ನಡೀತಾ ಇದೆ. ಜೊತೆಗೆ ಹೆಚ್ಚುವರಿ ಈ ಒಂದು ಮತಯಂತ್ರ ಮತ್ತು VVPATಗಳನ್ನು ಕೂಡ ಇರಿಸಲಾಗಿರುವಂಥದ್ದು. ಬ್ಯಾಲೆಟ್ ಯೂನಿಟ್ ಇರ್ಬೋದು, ಕಂಟ್ರೋಲ್ ಯೂನಿಟ್ ಇರ್ಬೋದು, ಇಲ್ಲೆಲ್ಲ ಸೇರಿ ಒಟ್ಟು ಅತ್ಯಂತ ಭದ್ರತೆಯಿಂದ ಇದನ್ನು ಸಾಗಿಸುವ ಮತ್ತು ವಾಪಸ್ ತರುವಂಥ, ಅಂದರೆ ನಾಳೆ ದಿನ 6 ಗಂಟೆವರೆಗೆ ಮತದಾನ ಪ್ರಕ್ರಿಯೆ ನಡೀತದೆ. ಮತದಾನ ಪ್ರಕ್ರಿಯೆ ಬಳಿಕ ಈ ಎಲ್ಲ ಏನು ಮತಯಂತ್ರಗಳು ಮತ್ತೆ ಈ ಇಲ್ಲಿಗೆ ಬರಲಿಕ್ಕಿದೆ. ಡಿಮಸ್ಟ್ರಿಂಗ್ ನಡೀತದೆ. ಡಿಮಸ್ಟ್ರಿಂಗ್ ನಡೆದ ಬಳಿಕ ಎಲ್ಲ ದಾಖಲೆ ಸಿದ್ಧಪಡಿಸಿದ ಬಳಿಕ ಮತ್ತೆ ಇದು ಮಂಗಳೂರಿನತ್ತ ಈ ಮತಯಂತ್ರಗಳು ಪ್ರಯಾಣವನ್ನು ಬೆಳೆಸ್ತವೆ. ಇನ್ನು ಈ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ನೆಟ್ಟಾರು ಹಿರಿಯ ಪ್ರಾಥಮಿಕ ಶಾಲೆಯ 146ನೇ ಬೂತ್ ಏನಿದೆ ಅದನ್ನು ವಲ್ನರೇಬಲ್ ಪೋಲಿಂಗ್ ಸ್ಟೇಷನ್ ಅಂತ ಗುರುತುಪಡಿಸಲಾಗಿದೆ. ಯಾಕಂತ ಹೇಳಿದರೆ ಪ್ರವೀಣ್ ನೆಟ್ಟಾರ್ ಕೊಲೆಯ ಕಾರಣದಿಂದ ಆ ಒಂದು ಕೇಂದ್ರ ವಲ್ನರೇಬಲ್ ಪೋಲಿಂಗ್ ಸ್ಟೇಷನ್ ಆಗಿ, ಅಂದರೆ ಅತಿ ಸೂಕ್ಷ್ಮ ಒಂದು ಮತಗಟ್ಟೆಯಾಗಿ ಅದನ್ನು ವಿಭಾಗಿಸಲಾಗಿದೆ. ಉಳಿದಂತೆ 37 ಸೂಕ್ಷ್ಮ ಮತಗಟ್ಟೆಗಳಿವೆ. ಗೋಳಿತೊಟ್ಟು ಪೂರ್ವ ಭಾಗ, ಗೋಳಿತೊಟ್ಟು ಪಶ್ಚಿಮ ಭಾಗ, ಕೊಣಾಲು ಉತ್ತರ ಭಾಗ, ಕೊಣಾಲು ದಕ್ಷಿಣ ಭಾಗ, ಕೊಣಾಲು ಹೈಸ್ಕೂಲ್ನ ಉತ್ತರ ಭಾಗ, ಕಳಪಾರೆ, ಶಿರಾಡಿ, ಅಡ್ಡಹೊಳೆ, ಸಿರಿಬಾಗಿಲು, ಕಡ್ಯ ಕೋಣಾಜೆ, ಪುತ್ತಿಗೆ ಕೋಣಾಜೆ, ಕೊಂಬಾರು, ಮೊಗೇರಡ್ಕ ಕೊಂಬಾರು, ಸವಣೂರು, ಮೊಗೇರು ಮೇಲಿನ ಕಟ್ಟಡ, ಮೊಗೇರು ಕೆಳಗಿನ ಕಟ್ಟಡ, ಬಿಳಿನೆಲೆ ಉತ್ತರ, ಬಿಳಿನೆಲೆ ದಕ್ಷಿಣ, ಬಿಳಿನೆಲೆ ಕೈಕಂಬ, ಕುಲ್ಕುಂದ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಉತ್ತರ, ಸುಬ್ರಹ್ಮಣ್ಯ ದಕ್ಷಿಣ, KSS ಕಾಲೇಜು ಸುಬ್ರಹ್ಮಣ್ಯ, ದರ್ಖಾಸ್ತು ಬೆಳ್ಳಾರೆ, KPS ಬೆಳ್ಳಾರೆ ಹೈಸ್ಕೂಲ್, KPS ಬೆಳ್ಳಾರೆ ಪ್ರೈಮರಿ ದಕ್ಷಿಣ, KPS ಬೆಳ್ಳಾರೆ ಪ್ರೈಮರಿ ಉತ್ತರ, ಬುಳುಬೈಲು, ಅಡ್ಕಾರು ಪೂರ್ವ, ಅಡ್ಕಾರು ಪಶ್ಚಿಮ, ಕದಿಕಡ್ಕ, ಮಡಪ್ಪಾಡಿ ಉತ್ತರ, ಮಡಪ್ಪಾಡಿ ದಕ್ಷಿಣ, ಬಂಗ್ಲೆಗುಟ್ಟೆ, ಕೊಲ್ಲಮೊಗ್ರ ದಕ್ಷಿಣ, ಕಲ್ಮಕಾರು, ಬಾಳುಗೋಡು ಇವಿಷ್ಟು ಸೂಕ್ಷ್ಮ ಮತಗಟ್ಟೆಗಳಾಗಿವೆ. ಹಾಗಾಗಿ ಇಲ್ಲಿ ಭದ್ರತೆ ದೃಷ್ಟಿಯಿಂದ ಕೂಡ ಹೆಚ್ಚಿನ ಗಮನವನ್ನು ಒಂದು ಕೊಡಲಾಗಿದೆ. ಅಂದರೆ ನಕ್ಸಲ್ ಬಾಧಿತ ಪ್ರದೇಶಗಳಿರ್ಬೋದು, ಕೋಮು ಸೂಕ್ಷ್ಮ ಪ್ರದೇಶಗಳಿರ್ಬೋದು, ರಾಜಕೀಯ ಸೂಕ್ಷ್ಮ ಪ್ರದೇಶಗಳಿರ್ಬೋದು, ಇವೆಲ್ಲ ಅಂಶಗಳನ್ನು ಪರಿಗಣಿಸಿ ಇದನ್ನು ಸೂಕ್ಷ್ಮ ಮತಗಟ್ಟೆಗಳು ಅಂತ ವಿಭಾಗಿಸಲಾಗ್ತಾ ಇದೆ. ಇಲ್ಲೆಲ್ಲ ಕೇಂದ್ರೀಯ ಪೊಲೀಸ್ ಪಡೆ ಕೂಡ ಈ ಒಂದು ಕರ್ತವ್ಯ ನಿರ್ವಹಿಸ್ತದೆ. ವಿಶೇಷವಾಗಿ 9 ಮಾದರಿ ಮತಗಟ್ಟೆಗಳು ಕೂಡ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಕಡಬ ತಾಲೂಕಿನ ಕುಟ್ರುಪಾಡಿ ಶಾಲೆಯ 49ನೇ ಬೂತ್ ಅದು ಧ್ಯೇಯ ಮತಗಟ್ಟೆಯಾಗಿರ್ತದೆ. ಅದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ಅಲ್ಲಿ ರಚಿಸಲಾಗಿದೆ. ಇನ್ನು 226 ಮತಗಟ್ಟೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲುಗುಂಡಿ ಸಂಪಾಜೆ ಹಳೆ ಕಟ್ಟಡ. ಇಲ್ಲಿ ಸಾಂಪ್ರದಾಯಿಕವಾದ ಬುಡಕಟ್ಟು ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡಲಾಗ್ತದೆ. ಇನ್ನು ಅತಿ ಹೆಚ್ಚು ಸಂಖ್ಯೆಯ ಮತದಾರರು ಅಂದರೆ ಯುವ ಮತದಾರರು ಇರುವಂಥದ್ದು ಅದು ರಾಮಕುಂಜ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ದಕ್ಷಿಣ ಭಾಗದಲ್ಲಿ. ಅಲ್ಲಿ ಯುವಕರಿಗೆ ಸ್ಫೂರ್ತಿಯಾಗುವಂಥ ಚಿತ್ರಗಳನ್ನು ಕೂಡ ಬರೆಯಲಾಗಿದೆ. ಇನ್ನು ವಿಕಲಚೇತನರು ಹೆಚ್ಚಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನಾರಾಯಣ ಕಜೆ, ಇಲ್ಲಿ ಇದು PWD ಒಂದು ಮತದಾನ ಕೇಂದ್ರ ಆಗಿರ್ತದೆ. ಅಲ್ಲಿ ವಿಕಲಚೇತನಿಗೆ ಜಾಗೃತಿಗೆ ಸಂಬಂಧಪಟ್ಟ ಚಿತ್ರಗಳನ್ನು ಕೂಡ ಬರೆಯಲಾಗಿದೆ. ಇನ್ನು ಸಖಿ ಮತಗಟ್ಟೆಗಳು ಅಂದರೆ ಹೆಚ್ಚು ಮಹಿಳಾ ಮತದಾರರು ಇರುವಂತಹ ಒಂದು ಮತಗಟ್ಟೆಗಳೇನಿವೆ ಅಲ್ಲಿ ತಳಿರು ತೋರಣಗಳಿಂದ ಅದನ್ನು ಸಿಂಗರಿಸಲಾಗಿದೆ, ಬಣ್ಣದ ಚಿತ್ರಗಳಿಂದ ಸಿಂಗರಿಸಲಾಗಿದೆ. ಅದು ಸಖಿ ಮತಗಟ್ಟೆ ಅಂತ ಕರೆಯಲ್ಪಡ್ತದೆ. ಕುಕ್ಕುಜಡ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಪೂರ್ವ ಭಾಗ, ಅದೇ ರೀತಿ ಬೆಳ್ಳಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರೌಢಶಾಲಾ ವಿಭಾಗ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಕಾರು ಪೂರ್ವ ಭಾಗ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಪೂರ್ವ ಭಾಗ ಹಾಗೂ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆ ಗ್ರಾಮ ಉತ್ತರ ಭಾಗ ಇಲ್ಲಿ ಸಖಿ ಮತಗಟ್ಟೆಗಳಾಗಿರ್ತವೆ. ಈ ಸಖಿ ಮತಗಟ್ಟೆಗಳಲ್ಲಿ ಎಲ್ಲ ಮತದಾನ ಸಿಬ್ಬಂದಿಗಳು ಕೂಡ ಮಹಿಳೆಯರೇ ಆಗಿರ್ತಾರೆ.
ಹೀಗೆ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲ ಏನು ಮತದಾನ ಪ್ರಕ್ರಿಯೆಯನ್ನು ನಡೆಸುವ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈಗ ಈ ಸುಳ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಕೆ ಸತ್ಯನಾರಾಯಣ ಅವರು ಮಾಹಿತಿ ನೀಡಿದ ಪ್ರಕಾರ 426 ಮಂದಿ ಈ ಒಂದು ಭದ್ರತೆ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನು ಪೊಲೀಸ್ ಅಂದರೆ ನಾಗರಿಕ ಪೊಲೀಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇನ್ನು ಈಗ ನನ್ನ ಬೆನ್ನ ಹಿಂದೆ ಗಮನಿಸ್ತಾ ಇದ್ದೀರಿ RPSFನ ಕಮಾಂಡೋಗಳು ಕೂಡ ಇದ್ದಾರೆ. ವಿಶೇಷವಾಗಿ ಸುಳ್ಯದ ಗಡಿ ಪ್ರದೇಶವಾಗಿರುವಂಥ ಕೆಲವು ಭಾಗಗಳು, ಕೆಲವು ಬೂತ್ಗಳು ನಕ್ಸಲ್ ಬಾಧಿತ ಬೂತ್ಗಳು, ಇತ್ತೀಚೆಗಷ್ಟೇ ನಕ್ಸಲರು ಬಂದು ಹೋಗಿರುವಂಥ ಘಟನೆಗಳು ಅಲ್ಲಿ ನಡೆದಿದೆ. ಹಾಗಾಗಿ ಸಹಜವಾಗಿ ಆತಂಕಗೊಂಡಿರುವ ಜನ ಕೂಡ ಇದ್ದಾರೆ, ಮತದಾರರಿದ್ದಾರೆ. ಈ ನಿಟ್ಟಿನಲ್ಲಿ ಆ ಭಾಗಕ್ಕೆ ಸ್ಪೆಷಲ್ ಫೋರ್ಸ್ ಆಗಿ ಈ ಒಂದು RPSFನವರು ಬಂದಿದ್ದಾರೆ. ಅವರು ಕೂಡ ಇಲ್ಲಿ ಕಾಣಲಿಕ್ಕೆ ನಿಮಗೆ ಸಾಧ್ಯ ಇದೆ. ಜೊತೆಗೆ KSRPಯ 42 ಏನು ಅವರು ಕೂಡ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭದ್ರತಾ ದೃಷ್ಟಿಯಿಂದ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಒಟ್ಟು ಈ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಂತಿಯುತವಾದ ಮತದಾನ ನಡೆಯಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಚುನಾವಣೆಗೆ ಇನ್ನು ಗಂಟೆಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಈ ಒಂದು ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ನಡೆಯುವಂಥ ಈ ಒಂದು ಕೇಂದ್ರ ನೆಹರು ಸ್ಮಾರಕ ಕಾಲೇಜ್ ಏನಿದೆ ಅತ್ಯಂತ ಬ್ಯುಸಿಯಾಗಿದೆ ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ. ನಾಳೆಯ ದಿನ ಮತದಾನಕ್ಕಾಗಿ ಸರ್ವ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಇಲ್ಲಿಂದ ಮತಗಟ್ಟೆ ಸಿಬ್ಬಂದಿಗಳು ತೆರಳುವ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. 233 ಮತಗಟ್ಟೆಗಳಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಮತದಾನ ಪ್ರಕ್ರಿಯೆ ನಡೆಯುತ್ತದೆ. ಎಲ್ಲ ಕಡೆಗಳಲ್ಲೂ ಕೂಡ ಮತದಾನ ಸಿಬ್ಬಂದಿಗಳು, ಮತಗಟ್ಟೆ ಸಿಬ್ಬಂದಿಗಳು ಒಂದು ಪಾಲ್ಗೊಳ್ಳಲಿಕ್ಕೆ ಈ ಕೇಂದ್ರದಿಂದ ತೆರಳಿದ್ದಾರೆ. ಈ ಕುರಿತ ಸಮಗ್ರವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಸುದ್ದಿ ಡಿಜಿಟಲ್ ಚಾನೆಲ್ ಮುಟ್ಟಿಸಿದೆ. ವಿಶೇಷವಾಗಿ ಸಹಾಯಕ ಚುನಾವಣಾಧಿಕಾರಿಗಳು ಎಲ್ಲ ಮಾಹಿತಿಗಳನ್ನು ಕೂಡ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ಸ್ ಯತೀಶ್ ಕದ್ರಾ, ಕೌಶಿಕ್ ರಾಮ್ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.